ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇತ್ತೀಚೆಗಷ್ಟೇ ನಡೆದ ಆಪರೇಷನ್ ಸಿಂಧೂರ ಮತ್ತು ಅದರಲ್ಲಿ ತಿಂದ ಒದೆಯನ್ನ ಪಾಕಿಸ್ತಾನ ಈಗಾಗಲೇ ಮರೆತು ಬಿಡ್ತಾ ಅಥವಾ ಅಮೆರಿಕದ ಬೆಂಬಲ ಪಡ್ಕೊಂಡು ಅಮೆರಿಕಾಗೆ ಇಂಧನದ ಆಸೆ ತೋರಿಸಿ ಮೆಚ್ಚಿಸಿ ಭಾರತದ ಜೊತೆ ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಾ? ಮೊನ್ನೆ ಗುಜರಾತ್ ನೆಲದಲ್ಲಿ ಆಯುಧ ಪೂಜೆ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರ್ಕ್ರೀಕ್ ಬಗ್ಗೆ ಆಡಿರೋ ಮಾತುಗಳು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇವೆ. ಪಾಕಿಸ್ತಾನದ ಜೊತೆಗಿನ ಈ ಹಿಂದಿನ ಯುದ್ಧಗಳು, ಅದರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟ ಹೊಡೆತ ಎಲ್ಲವನ್ನ ನೆನಪು ಮಾಡಿಕೊಟ್ಟಿರೋ ರಾಜನಾಥ್ ಸಿಂಗ್ ಸರ್ಕ್ರೀಕ್ನ ಒಂದು ಹಾದಿ ಕರಾಚಿ ಕಡೆಗೆ ಹೋಗುತ್ತೆ ಅನ್ನೋದನ್ನ ಪಾಕಿಸ್ತಾನ ನೆನಪಿಟ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮುಂದಿನ ಯುದ್ಧ ಭೂಮಿ ಆಗಲಿರೋದು, ವಿವಾದದ ಕೇಂದ್ರ ಆಗಲಿರೋದು ಈ ಸರ್ಕ್ರೀಕ್ ಪ್ರದೇಶನ. ಸರ್ಕ್ರೀಕ್ ಅಲ್ಲಿ ಆಟ ಆಡಿದರೆ ಐತಿಹಾಸಿಕವಾಗಿ ಹಾಗೂ ಭೌಗೋಳಿಕವಾಗಿ ಕೂಡ ನಿಮ್ಮನ್ನ ಬದಲಿಸಿ ಬಿಡ್ತೀವಿ ಅನ್ನೋ ಥರದ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಯಾಕೆ ಕೊಡ್ತಾ ಇದ್ದಾರೆ? ಇಷ್ಟಕ್ಕೂ ಏನಿದು ಸರ್ಕ್ರೀಕ್, ಏನಿದರ ಮಹತ್ವ, ಏನಿದರ ವೈಶಿಷ್ಟ್ಯ? ಬನ್ನಿ ನೋಡೋಣ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರ್ಕ್ರೀಕ್ ಪ್ರದೇಶ. ಗುಜರಾತ್ನ ರನ್ ಆಫ್ ಕಚ್ನಲ್ಲಿ ಸುಮಾರು 96 ಕಿಲೋಮೀಟರ್ ಉದ್ದದ ಅಬ್ಬರ ಇಳಿತಗಳ ಸ್ಟ್ರೀಮ್ ಇದು. ಸಿಂಧೂ ನದಿಯ ಮುಖಜ ಭೂಮಿಯಲ್ಲಿ ಅರಬ್ಬಿ ಸಮುದ್ರದ ಸಮೀಪ ಇರುವ ಟೈಡಲ್ ಎಸ್ಚುರಿ ಇದು. ಹಾಗಂದ್ರೆ ಇಲ್ಲಿ ಒಂದು ತೊರೆ ಸಮುದ್ರವನ್ನ ಸೇರುತ್ತೆ. ಹಾಗೆ ಸಮುದ್ರದಲ್ಲಿ ಅಬ್ಬರ ಉಂಟಾದಾಗ ಸಮುದ್ರದ ನೀರು ಈ ತೊರೆಯ ಮೂಲಕ ಹಿಮ್ಮುಖವಾಗಿ ಚಲಿಸುತ್ತೆ. ಹಾಗೆ ಸಮುದ್ರ ಇಳಿದಾಗ ತೊರೆಯ ಸಿಹಿ ನೀರು ಸಮುದ್ರದ ಕಡೆಗೆ ಹರಿಯುತ್ತೆ. ಇಂಥ ಎಸ್ಚುರಿಗಳು ಸಮುದ್ರ ತೀರಗಳಲ್ಲಿ ನಿರ್ಮಾಣ ಆಗಿರುತ್ತವೆ. ಅಂಥದ್ದೇ ಒಂದು ಈ ಸರ್ಕ್ರೀಕ್. ಇದು ಗುಜರಾತ್ ರಾಜ್ಯವನ್ನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಬೇರ್ಪಡಿಸುತ್ತೆ. ಇನ್ನು ಇಲ್ಲಿ ಹರಿಯುವ ಈ ಸ್ಟ್ರೀಮ್ ಇದೆ ನೋಡಿ, ಇದನ್ನ ಹಿಂದೆ ಬಾಣಗಂಗಾ ಅಂತ ಕರೀತಾ ಇದ್ರು. ನಂತರ ಇದಕ್ಕೆ ಕ್ರೀಕ್ ಅನ್ನೋ ಬ್ರಿಟಿಷ್ ಅಧಿಕಾರಿಯೊಬ್ಬನ ಹೆಸರನ್ನು ಕೊಡಲಾಯಿತು. ಈಗ ಬಾಣಗಂಗಾ ಅನ್ನೋದನ್ನ ಎಲ್ಲ ಮರೆತು ಬಿಟ್ಟಿದ್ದಾರೆ. ಸರ್ ಕ್ರೀಕ್ ಅಂತಲೇ ಇದು ಗುರುತಿಸ್ಕೊಳ್ತಾ ಇದೆ. ಇಲ್ಲಿ ಈ ಸ್ಟ್ರೀಮ್ನ ಮಧ್ಯಭಾಗದಲ್ಲಿ ಒಂದು ಗೆರೆ ಹೋಗ್ತಾ ಇದೆ ನೋಡಿ, ಇದು ಭಾರತ ಮತ್ತು ಪಾಕಿಸ್ತಾನಗಳನ್ನು ಬೇರ್ಪಡಿಸುವ ಗಡಿ ರೇಖೆ. ಆದರೆ ಇದನ್ನು ಪಾಕಿಸ್ತಾನ ಒಪ್ಪೋದಿಲ್ಲ. ಈ ತೊರೆಯ ಪೂರ್ವ ಭಾಗದ ದಡ ಕೂಡ ನಮಗೆ ಸೇರಬೇಕು ಅಂತ ಪಾಕಿಸ್ತಾನ ವಾದ ಮಾಡುತ್ತೆ. ಆದರೆ ಭಾರತ ಇಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಿರುವ ಥಾಲ್ವೆಗ್ ತತ್ವವನ್ನು ಫಾಲೋ ಮಾಡ್ತಾ ಇದೆ. ಇನ್ನು ಈಗ ಪಾಕಿಸ್ತಾನ ಅಮೆರಿಕ ಜೊತೆ ರೇರ್ ಎರ್ತ್ ಮಿನರಲ್ಸ್ಗೆ, ತೈಲ ಹಾಗೂ ಇಂಧನ ನಿಕ್ಷೇಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಬಂದಿದೆ ಅಲ್ವಾ? ಅದಾದ ನಂತರ ಈ ಸರ್ಕ್ರೀಕ್ ಭಾಗದಲ್ಲಿ ತನ್ನ ನೌಕಾಪಡೆಗಳ ನಿಯೋಜನೆಯನ್ನು ಹೆಚ್ಚು ಮಾಡ್ತಾ ಇದೆ. ಅಲ್ಲಿ ಮರೈನ್ ಬೆಟಾಲಿಯನ್ಗಳನ್ನು ತಂದು ನಿಲ್ಲಿಸ್ತಾ ಇದೆ. ಸರ್ವೆಲೆನ್ಸ್ ಅನ್ನು ಹೆಚ್ಚು ಮಾಡಿದೆ. ಯುದ್ಧ ನೌಕೆಗಳನ್ನು ಈ ಭಾಗದಲ್ಲಿ ನಿಯೋಜನೆ ಮಾಡೋದಕ್ಕೆ ಶುರು ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೊಂದು ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕ್ರೀಕಲ್ಲಿ ಕಿತಾಪತಿ ಮಾಡೋದಕ್ಕೆ ಹೋದರೆ ನಿಮ್ಮ ಐತಿಹಾಸಿಕ ಹಾಗೂ ಭೌಗೋಳಿಕ ನಕ್ಷೆಗಳನ್ನು ನಾವು ಬದಲಾಯಿಸಬೇಕಾಗತ್ತೆ ಅನ್ನೋ ಮಾತುಗಳನ್ನು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹಾಗೆ ನೋಡಿದರೆ ಗೆಳೆಯರೆ, ಈ ಸರ್ಕ್ರೀಕ್ ವಿವಾದ ಅನ್ನೋದು ಇವತ್ತು ನಿನ್ನೆಯದ್ದಲ್ಲ. ಭಾರತ ಪಾಕಿಸ್ತಾನಗಳು ವಿಭಜನೆ ಆದವಲ್ಲ, ಆ ಸಂದರ್ಭದಲ್ಲೇ ಪಾಕಿಸ್ತಾನ ಗುಜರಾತ್ ಭಾಗವನ್ನು ತನ್ನದಾಗಿಸಿಕೊಂಡು ಬಿಡೋ ಪ್ಲಾನ್ ಒಂದನ್ನು ಮಾಡಿತ್ತು. ಅಲ್ಲಿನ ಜುನಾಗಢದ ನವಾಬನ ಜೊತೆ ಒಂದು ಡೀಲ್ ಅನ್ನು ಮಾಡಿಕೊಳ್ತು. ಅಲ್ಲೀಗ ಪಪ್ಪು ಭುಟ್ಟೋ ಇದ್ದಾನೆ ನೋಡಿ, ಅವನು ಮುತ್ತಾತ ಅಂದರೆ ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಇದ್ನಲ್ಲ, ಆತನ ತಂದೆ ಶಹನವಾಜ್ ಭುಟ್ಟೋ ಈ ಜುನಾಗಢದ ದಿವಾನನಾಗಿದ್ದ. ನವಾಬ ಮತ್ತು ದಿವಾನ ಸೇರ್ಕೊಂಡು ಇಡೀ ಜುನಾಗಢವನ್ನು ಪಾಕಿಸ್ತಾನದಲ್ಲಿ ವಿಲೀನ ಮಾಡೋ ಸ್ಕೆಚ್ ಹಾಕೊಂಡ್ರು. ಆದರೆ ಜುನಾಗಢದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಿತ್ತು. ಅವರು ಪಾಕಿಸ್ತಾನ ಸೇರೋದಕ್ಕೆ ಇಷ್ಟಪಡಲಿಲ್ಲ. ಕಡೆಗೆ ಭಾರತೀಯ ಸೇನೆ ಅಲ್ಲಿನ ಪ್ರತಿಭಟನಾಕಾರರ ಬೆಂಬಲಕ್ಕೆ ನಿಂತುಕೊಳ್ತು. ಜುನಾಗಢ ಭಾರತವನ್ನ ಸೇರ್ಪಡೆ ಆಯಿತು. ಇನ್ನು ನವಾಬ ತನ್ನ ಸಂಪತ್ತು, ತಾನು ಸಾಕಿದ ನಾಯಿಗಳನ್ನ ವಿಮಾನಕ್ಕೆ ಹತ್ತಿಸ್ಕೊಂಡು ತನ್ನ ಪ್ರೀತಿ ಪಾತ್ರ ಕಿರಿ ಹೆಂಡತಿನ ಅರಮನೆಯಲ್ಲೇ ಬಿಟ್ಟು ಪಾಕಿಸ್ತಾನಕ್ಕೆ ಓಡಹೋದ. ಹೀಗಾಗಿ ಜುನಾಗಢದ ಸಂಸ್ಥಾನ ಭಾರತದಲ್ಲಿ ಉಳಿತು. ಇನ್ನು ಈ ಸರ್ಕ್ರೀಕ್ ಇದೆಯಲ್ಲ, ಇದು ಕಚ್ ಹಾಗೂ ಸಿಂಧ್ ಪ್ರಾಂತ್ಯಗಳ ಆಡಳಿತಗಳ ನಡುವೆ ಹಂಚಿಕೆಯಾಗಿತ್ತು ಮತ್ತು ಅವತ್ತಿಗೆ ಈ ಸಿಂಧ್ ಕೂಡ ಬಾಂಬೆ ಪ್ರಾವಿನ್ಸ್ನ ಭಾಗನೇ ಆಗಿತ್ತು. ಭಾರತ ವಿಭಜನೆ ಆದ ನಂತರ ಕಚ್ ಭಾರತ ಕುಳ್ಕೊಂಡ್ರೆ ಈ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನದ ಪಾಲಾಯಿತು. ಇದಾದ ಮೇಲೆ ಶುರುವಾಗಿದ್ದು ಸರ್ಕ್ರೀಕ್ ವಿವಾದ. ಇಲ್ಲಿ ವಿವಾದ ಏನಪ್ಪಾ ಅಂದ್ರೆ 1914ಕ್ಕೂ ಮೊದಲು ಕಚ್ ಭಾಗವನ್ನು ಆಳ್ತಾ ಇದ್ದ ರಾವ್ ಮತ್ತು ಸಿಂಧ್ ಆಡಳಿತಗಳ ನಡುವೆ ಈ ಬಾಣಗಂಗಾ ಗಡಿಗೆ ಸಂಬಂಧಿಸಿದ ವಿವಾದವೊಂದು ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಬಾಣಗಂಗಾದ ಪೂರ್ವ ಗಡಿಗಳವರೆಗಿನ ಭೂಭಾಗ ಸಿಂಧ್ ಆಡಳಿತಕ್ಕೆ ಸೇರಬೇಕು ಅನ್ನೋ ತೀರ್ಪನ್ನು ಕೊಟ್ಟಿತ್ತಂತೆ. ಹೀಗಾಗಿ ಭಾರತ ವಿಭಜನೆಯ ನಂತರ ಈ ಸರ್ಕ್ರೀಕ್ ಅನ್ನ ನಮಗೆ ನೀವು ಬಿಟ್ಟು ಕೊಡಬೇಕು ಅಂತ ಪಾಕಿಸ್ತಾನ ಕೇಳೋದಕ್ಕೆ ಶುರು ಮಾಡ್ತು. ಆದ್ರೆ ಅದು ಹಾಗಾಗೋದಿಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಯಾವುದೇ ಜಲ ಸಾರಿಗೆಗೆ ಸಂಬಂಧಪಟ್ಟ ಪ್ರದೇಶದ ಗಡಿಯನ್ನ ಥಾಲ್ವೆಗ್ ತತ್ವದ ಪ್ರಕಾರ
ಆ ಸ್ಟ್ರೀಮ್ನ ಆಳದ ಮಧ್ಯಭಾಗಕ್ಕೆ ಗಡಿಯನ್ನು ಹಂಚಿಕೊಳ್ಳಲಾಗುತ್ತೆ. ಹೀಗಾಗಿ ಇದರ ಮಧ್ಯದವರೆಗೆ ನಾವು ಇರ್ತೀವಿ, ಆ ಕಡೆಗೆ ನೀವು ಇರಿ ಅನ್ನೋದು ಭಾರತದ ವಾದ. ಇಲ್ಲಿ ಥಾಲ್ವೆಗ್ ತತ್ವ ಅಪ್ಲೈ ಆಗೋದು ಆ ಹರಿವಿನಲ್ಲಿ ಜಲ ಸಾರಿಗೆ ಇದ್ರೆ ಮಾತ್ರ. ಸರ್ ಕ್ರೀಕ್ ಅಲ್ಲಿ ಅದ್ಯಾವುದು ನಡೀತಿಲ್ಲ, ಹಿಂಗಾಗಿ ಥಾಲ್ವೆಗ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಪಾಕಿಸ್ತಾನ ಹೇಳುತ್ತೆ. ಜಲ ಸಾರಿಗೆ ಇಲ್ಲ ಅಂದ್ರೆ ಅದನ್ನು ನಾವು ಮಾಡಿಲ್ಲ ಅಷ್ಟೇ, ಮಾಡಿದರೆ ಅಲ್ಲಿ ಸಾರಿಗೆಗೆ ಅವಕಾಶ ಇದೆ. ಈ ಹಿಂದೆ ಅಲ್ಲಿ ಹೈ ಟೈಡ್ ಉಂಟಾಗುವ ಸಂದರ್ಭದಲ್ಲಿ ಜಲ ಸಾರಿಗೆ ಕೂಡ ಇತ್ತು ಅಂತ ಹೇಳುವ ಭಾರತ ಅದಕ್ಕಾಗಿ 1925ರ ನಕ್ಷೆ ಮತ್ತು ಚಾನಲ್ನಲ್ಲಿರುವ ಸ್ತಂಭಗಳನ್ನು ಸಾಕ್ಷ್ಯವಾಗಿ ಕೊಡ್ತಾ ಇದೆ. ಸೊ ಇದೊಂದು ವಿವಾದ ಎರಡು ದೇಶಗಳ ನಡುವೆ ಹಾಗೆ ಉಳ್ಕೊಂಡಿದೆ. ಇನ್ನು ಈ ಭಾಗದಲ್ಲಿ ಪಾಕಿಸ್ತಾನ ಆಗಾಗ ಭಯೋತ್ಪಾದಕರ ಸೋಗಲಿತನ ಕಮಾಂಡೋಗಳನ್ನ ಗುಜರಾತ್ ಮೂಲಕ ಭಾರತದ ಒಳಗೆ ನುಗ್ಗಿಸುವ ಕೆಲಸ ಮಾಡುತ್ತೆ. ಈ ಭಾಗದಿಂದ ಡ್ರಗ್ಸ್ ಕಳ್ಳ ಸಾಗಾಣಿಕೆಗೆ ಪ್ರಯತ್ನಗಳು ನಡೆಯುತ್ತವೆ. ಈ ಹಿಂದಿಲ್ಲಿ ಉಗ್ರರಿಗೆ ಸಮುದ್ರದ ಮೂಲಕ ಗಡಿ ದಾಟುವ ತರಬೇತಿಯನ್ನು ಕೂಡ ಕೊಡಲಾಗಿತ್ತು. ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಸರ್ ಕ್ರೀಕ್ ಕಿತಾಪತಿಗಾಗಿನೇ ಒಂದು ಬಟಾಲಿಯನ್ ಅನ್ನು ಕೂಡ ಸ್ಥಾಪನೆ ಮಾಡಿದೆ. ಅದನ್ನ 31st ಕ್ರೀಕ್ ಬಟಾಲಿಯನ್ ಅಂತ ಕರೀತಾರೆ. ಅದನ್ನ ಸರ್ ಕ್ರೀಕ್ಗೆ ಹತ್ತಿರ ಇರುವ ಸಜಾವಾಲ್ ಪ್ರದೇಶದಲ್ಲಿ ಪಾಕಿಸ್ತಾನ ಸ್ಥಾಪನೆ ಮಾಡಿದೆ. ಇದರ ಜೊತೆಗೆ ಕೋಸ್ಟಲ್ ಡಿಫೆನ್ಸ್ ಬೋಟ್ಗಳನ್ನು ಕೂಡ ಪಾಕಿಸ್ತಾನ ಈ ಭಾಗದಲ್ಲಿ ನಿಯೋಜನೆ ಮಾಡಿದೆ. ಹೀಗೆ ಅವರು ಸರ್ ಕ್ರೀಕ್ ಬಳಿ ಹೆಚ್ಚು ಸೇನಾ ನಿಯೋಜನೆ ಮಾಡೋದಕ್ಕೆ ಕಾರಣ 1999ರಲ್ಲಿ ನಡೆದ ಒಂದು ಘಟನೆ. ಗೆಳೆಯರೆ, ಅವತ್ತಿಗೆ ಆಗತಾನೆ ಕಾರ್ಗಿಲ್ ಯುದ್ಧ ಮುಗಿದಿತ್ತು. ಪಾಕಿಸ್ತಾನಕ್ಕೆ ಪೂರ್ತಿ ಪಾಠ ಕಲಿಸೋದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಭಾರತೀಯ ಸೇನೆ ಕೋತಾ ಕುದೀತಾ ಇತ್ತು. ಅವೇ ದಿನಗಳಲ್ಲಿ ರನ್ ಆಫ್ ಕಚ್ ಪ್ರದೇಶದಲ್ಲಿ ಪಾಕಿಸ್ತಾನದ ವಿಮಾನವೊಂದು ಕಾಣಿಸ್ಕೊಳ್ಳುತ್ತೆ. ಅವತ್ತು ಆಗಸ್ಟ್ 10, 1999 ಪಾಕಿಸ್ತಾನದ ಬ್ರೆಗ್ಯೂಟ್ ಅಟ್ಲಾಂಟಿಕ್ 91 ಅನ್ನೋ ವಿಮಾನ 16 ಮಂದಿ ನೌಕಾದಳದ ಸಿಬ್ಬಂದಿಯೊಂದಿಗೆ ಭಾರತೀಯ ವಾಯುಗಡಿಯನ್ನು ಪ್ರವೇಶ ಮಾಡಿತು. ಪಾಕಿಸ್ತಾನದ ನೌಕಾಪಡೆಗೆ ಸೇರಿದ ವಿಮಾನ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿದೆ ಅನ್ನೋದು ಗೊತ್ತಾಯ್ತಲ್ಲ. ಹೀಗಾಗಿ MiG-21 ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಹೊಡೆದೇ ಬಿಡ್ತು. ಆ ಘಟನೆಯ ನಂತರ ಪಾಕಿಸ್ತಾನ ಸರ್ ಕ್ರೀಕ್ ರಕ್ಷಣೆಗೆ ಅಂತ ಕ್ರೀಕ್ ಬಟಾಲಿಯನ್ ಅನ್ನು ಸ್ಥಾಪನೆ ಮಾಡಿಕೊಂಡಿದೆ. ಇನ್ನು ಕ್ರೀಕ್ ಬಟಾಲಿಯನ್ ಜೊತೆ ಅಲ್ಲಿ ಭಯೋತ್ಪಾದಕರ ತರಬೇತಿ ಕೂಡ ನಡೆಯುತ್ತೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯ್ತಲ್ಲ, ಆಗ ಭಯೋತ್ಪಾದಕರ ಬೋಟುಗಳು ಇದೇ ಕ್ರೀಕ್ನಿಂದಲೇ ಹೊರಟಿದ್ವು ಅನ್ನೋದು ಗಮನಾರ್ಹ ಅಂಶ. ಅದಲ್ಲದೆ 2018ರಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಸುಮಾರು 14 ಬೋಟುಗಳನ್ನು ಭಾರತದ ಕೋಸ್ಟಲ್ ಗಾರ್ಡ್ಸ್ ವಶಕ್ಕೆ ಪಡ್ಕೊಂಡಿದ್ರು. ಅಲ್ಲ, ಜಸ್ಟ್ ಇದೊಂದು ಟೈಡಲ್ ಎಸ್ಚುರಿ ಮಾತ್ರ. ಆದರೆ ಇದರ ಬಗ್ಗೆ ಯಾಕಿಷ್ಟೊಂದು ವಿವಾದ, ಪಾಕಿಸ್ತಾನ ಇದನ್ನ ಯಾಕಿಷ್ಟು ವಿವಾದ ಮಾಡ್ತಾ ಇದೆ ಅಂತ ನಿಮಗನ್ನಿಸ್ಬೋದು. ಗೆಳೆಯರೆ, ಇಲ್ಲಿ ಈ ನದಿಯ ಮಧ್ಯಭಾಗದವರೆಗೆ ಭಾರತದ ಗಡಿ ಇರೋದ್ರಿಂದ ಅದು ಸಮುದ್ರದಲ್ಲಿ ಕೂಡ ಹಾಗೆ ಮುಂದುವರಿತಾ ಹೋಗುತ್ತೆ. ಇದರಿಂದ ಭಾರತಕ್ಕೆ ಅರಬ್ಬಿ ಸಮುದ್ರದಲ್ಲಿ ಸುಮಾರು 7,500 ಚದರ ಕಿಲೋಮೀಟರ್ಗಳಷ್ಟು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ EEZ ಸಿಗ್ತಾ ಇದೆ. ಇಲ್ಲಿ EEZ ಅಂದ್ರೆ UN ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಪ್ರಕಾರ ಯಾವುದೇ ದೇಶದ ಭೂಪ್ರದೇಶ ಅಂದರೆ ಸಮುದ್ರ ತಟ ಇರತ್ತಲ್ಲ, ಅಲ್ಲಿಂದ 200 ನಾಟಿಕಲ್ ಮೈಲುಗಳಷ್ಟು ದೂರದ ಸಮುದ್ರ ಪ್ರದೇಶವನ್ನು EEZ ಅಂತ ಹೇಳ್ತಾರೆ. ಈ ನೀರು ಮತ್ತು ಸಮುದ್ರದ ಮೇಲೆ ಆ ದೇಶಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ. ಅಲ್ಲಿನ ಮೀನುಗಾರಿಕೆ ಇರಬಹುದು, ಆ ಸಮುದ್ರದಲ್ಲಿ ಸಿಗುವ ಖನಿಜ ಸಂಪನ್ಮೂಲಗಳಿರಬಹುದು, ತೈಲ, ಗ್ಯಾಸ್, ಇದೆಲ್ಲ ಕೂಡ ಆ ದೇಶದ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ. ಇನ್ನು ಈ ಸರ್ ಕ್ರೀಕ್ನ ವಿಶೇಷ ಏನಪ್ಪಾ ಅಂದ್ರೆ, ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಮೀನುಗಾರಿಕಾ ಪ್ರದೇಶ ಅಂತ ಕರೆಸ್ಕೊಳ್ತಾ ಇದೆ. ಇಲ್ಲಿ ಆಗಾಗ 2 ದೇಶಗಳ ಮೀನುಗಾರರು ಗಡಿಗಳನ್ನು ದಾಟಿ ಹೋಗಿ ಆಯಾ ದೇಶಗಳ ಕೋಸ್ಟ್ ಗಾರ್ಡ್ಸ್ ಕೈಗೆ ಸಿಗೋದು, ಜೈಲು ಪಾಲಾಗೋದು, ಇದೆಲ್ಲ ನಡೀತಾ ಇರುತ್ತೆ. ಇನ್ನು ಈ 7,500 ಕಿಲೋಮೀಟರ್ EEZ ಇದೆಯಲ್ಲ, ಇದರ ಮೇಲೆ ಪಾಕಿಸ್ತಾನದ ಕಣ್ಣಿದೆ. ಇನ್ನು ಅಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳಿವೆ ಅಂತ ಹೇಳ್ತಾರೆ. ಮೊನ್ನೆ ತನ್ನಲ್ಲಿ ಇಲ್ಲದ ತೈಲ ಬಾವಿಗಳನ್ನ ಟ್ರಂಪ್ಗೆ ಮಾರಾಟ ಮಾಡಿ ಬಂತಲ್ಲ ಪಾಕಿಸ್ತಾನ. ಸೊ ಈಗ ಅವರು ತೈಲ ಎಲ್ಲಿದೆ ಅಂದರೆ ತೋರಿಸೋದಕ್ಕೊಂದು ಜಾಗ ಬೇಕು. ಹೀಗಾಗಿ ಸರ್ ಕ್ರೀಕ್ ಸಮೀಪ ಆಕ್ಟಿವಿಟಿಗಳನ್ನು ಹೆಚ್ಚು ಮಾಡೋದಕ್ಕೆ ಪಾಕಿಗಳು ಹೋಗ್ತಾ ಇರುವ ಹಾಗಿದೆ. ಇನ್ನು ಈ ಭಾಗದಲ್ಲಿ ಅವರ ಚಲನವಲನಗಳು ಹೆಚ್ಚಾಗ್ತಾ ಇದ್ದಂತೆ ರಾಜನಾಥ್ ಸಿಂಗ್ ಮೊನ್ನೆ ಗುಡುಗಿದ್ದಾರೆ. 1965ರ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾರತ ಲಾಹೋರ್ವರೆಗೆ ನುಗ್ಗಿತ್ತು ಅನ್ನೋದನ್ನ ಅವರಿಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಇನ್ನು ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕರಾಚಿಯ ಬಂದರುಗಳು ಭಾರತೀಯ ನೌಕಾಪಡೆಯ ಕೈ ಅಳತೆಯಲ್ಲಿದ್ವು. ಒಂದೇ ಒಂದು ಆದೇಶ ಸಿಕ್ಕಿಬಿಟ್ಟಿದ್ರೆ ಕರಾಚಿ ಉಡಿಸಾಗ್ತಾ ಇತ್ತು ಅನ್ನೋದನ್ನು ಕೂಡ ರಾಜನಾಥ್ ಸಿಂಗ್ ಮತ್ತೆ ನೆನಪಿಸಿದ್ದಾರೆ. ಸರ್ ಕ್ರೀಕ್ನ ಹಾದಿಯೊಂದು ಕರಾಚಿಗೆ ಹೋಗುತ್ತೆ ಅಂತ ಹೇಳೋ ಮೂಲಕ ಕರಾಚಿ ನಮಗೆ ಎಲ್ಲ ರೀತಿಯಲ್ಲೂ ಅಂದರೆ ನೆಲ, ಜಲ, ವಾಯು ಪ್ರದೇಶಗಳ ಮೂಲಕ ಹೆಂಗೆ ಬೇಕು ಅಂದರೆ ಹಾಗೆ ಕೈಗೆಟುಕೋ ದೂರದಲ್ಲಿದೆ ಅನ್ನೋದನ್ನು ಮರಿಬೇಡಿ ಅಂತ ರಾಜನಾಥ್
ಪಾಕಿಸ್ತಾನಕ್ಕೆ ಹೇಳಿದ್ದಾರೆ. ಹಾಗಂತ ಭಾರತ ಈ ತಕ್ಷಣಕ್ಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಬಿಡುತ್ತೆ, ಯುದ್ಧಕ್ಕೆ ನಿಂತುಬಿಡುತ್ತೆ ಅಂತಲ್ಲ. ಆದರೆ ಸರ್ ಕ್ರೀಕಲ್ಲಿ ಪಾಕಿಗಳ ಕಿತಾಪತಿ ಹೆಚ್ಚಾದರೆ ಈ ಬಾರಿ ಕಾಶ್ಮೀರ, ಪಂಜಾಬ್ ಗಡಿಗಳ ಹಾಗೆ ಗುಜರಾತಿನ ಗಡಿಗಳು, ಅರಬ್ಬಿ ಸಮುದ್ರದ ತೀರ ಕೂಡ ಯುದ್ಧಗ್ರಸ್ತ ಆಗುತ್ತೆ. ಇದು ಗೆಳೆಯರೆ ಸರ್ ಕ್ರೀಕ್ ವಿವಾದ ಮತ್ತು ಅದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.